ವಿಶ್ವವಾಣಿ ಟಿವಿ ಸ್ಪೆಷಲ್ ಅರ್ಪಿಸುವ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಮನುಷ್ಯನಿಗೆ ಕನಸು ಬೀಳೋದು ಸಹಜವಾಗಿರುವಂತಹ ಪ್ರಕ್ರಿಯೆ. ಈ ಕನಸು ಬೀಳೋದ್ರ ಹಿಂದೆ ಏನಾದ್ರೂ ಕಾರಣ ಇದೆಯಾ, ಅಥವಾ ಇದು ಏನಾದ್ರೂ ಮುನ್ಸೂಚನೆಯನ್ನ ನೀಡುತ್ತಾ? ನಮ್ಮ ರಾಶಿ ಫಲಗಳಿಗೂ ಕನಸುಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಈ ಕುರಿತು ವಿಸ್ತೃತವಾದ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಸಂಶೋಧಕರಾಗಿರುವಂತಹ ಮಹಾಬಲಮೂರ್ತಿ ಕೋಡ್ಲಕೆರೆ ಅವರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಮ್ಮ ಕಾರ್ಯಕ್ರಮನ ಶುರು ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಇವತ್ತು ನಾವು ಕನಸುಗಳು ಮತ್ತು ರಾಶಿ ಫಲಗಳ ಸಂಬಂಧ ಏನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಮೊದಲನೇದಾಗಿ ಕನಸುಗಳ ವ್ಯಾಖ್ಯಾನ ಏನು? ಈಗ ನಾವೇ ಅನ್ಕೊಂಡ್ಬಿಡ್ತೇವೆ ಇದು ಒಳ್ಳೆ ಕನಸು, ಇದು ಕೆಟ್ಟ ಕನಸು ಅಂತ ಹೇಳಿ. ಹಾಗಾದ್ರೆ ಒಳ್ಳೆ ಕನಸು ಅಂತ ಹೇಳಿದ್ರೇನು, ಕೆಟ್ಟ ಕನಸು ಅಂತ ಹೇಳಿದ್ರೇನು? ಮೊದಲನೇದಾಗಿ ಕನಸುಗಳು ಅಂತ ಹೇಳಿದ್ರೆ ಏನು? ಕನಸುಗಳು ವಿಜ್ಞಾನಿಗಳ ಪ್ರಕಾರ ಅದು ನಮ್ಮ ಸುಪ್ತ ಮನಸ್ಸಿನ ವಿಚಾರಗಳು ಯಾವುದೋ ಒಂದು ರೀತಿಯಲ್ಲಿ ಅದು ಹೊರಗೆ ಬರುತ್ತೆ. ಕೆಲವು ಸಲ ನಮ್ಮ ಸಂಕಷ್ಟಗಳ ಕಾರಣಕ್ಕಾಗಿ ಅದು ನೈಟ್ ಮೇರ್ ಆಗಿ ಬರ್ಬೋದು, ಅಂದರೆ ಭಯಾನಕವಾದ ಕನಸು ಬೀಳ್ಬೋದು. ಕೆಲವು ಮನಸ್ಸುಗಳ ಏನು ವಿಚಾರಗಳಿರ್ತವೆ, ಅವು ಆ ಏಜ್ಗೆ ಸಂಬಂಧಿಸಿಯೂ ಕೆಲವೊಮ್ಮೆ ಇರುತ್ತೆ. ಅಂದರೆ ಈಗ ಹದಿವಯಸ್ಸಿನಲ್ಲಿರುವಂತಹ ಹುಡುಗನಿಗೆ ಒಂದು ರೀತಿಯ ವಿಚಿತ್ರವಾದಂತಹ ಒಂದು ದಾರ್ಢ್ಯತೆ, ತಾನು ಸಾಧಿಸ್ತೀನಿ, ಅಥವಾ ಎಲ್ಲೋ ಒಂದು ಕಡೆ ನನ್ನ ತಂದೆ ತಾಯಿಗಳು ವಿಫಲರಾಗಿರಬಹುದು, ಯಾವುದೋ ಕಾರಣಕ್ಕಾಗಿ ಅವರಿಗೆ ಪೊಕ್ಕಲ್ತನ ಇದ್ದಿರಬಹುದು, ಆದರೆ ನಾನು ಈ ಸೊಸೈಟಿಯನ್ನು ಹೇಗೆ ಎದುರಿಸಬೇಕು ಅನ್ನುವ ಒಂದು ಅಳತೆಗೋಲನ್ನು ನಾನು ಹಿಡಿದಿದ್ದೇನೆ. ಇದು ಸರಿಯಲ್ಲ. ಯಾಕೆಂದರೆ ಜೀವನದ ಅನುಭವ ಇರದೆ ಯಾವ ಅಳತೆಗೋಲು ಸಿಗೋದಿಲ್ಲ. ಮತ್ತು ಜೀವನದ ಸಂದರ್ಭದಲ್ಲಿ 80ನೇ ವಯಸ್ಸಿನಲ್ಲಿ ಸಿಗಬಹುದಾದ ಅಳತೆಗೋಲು ಕೂಡ ಬೇರೆದೇ ಇರುತ್ತೆ. ನಮ್ಮ 40ನೇ ವಯಸ್ಸಿನಲ್ಲಿ ನಾವು ನಿರ್ಧಾರ ಮಾಡಿದ್ದು, ಹಾಗಾದರೆ ಯಾವ ವಯಸ್ಸಿನಲ್ಲಿ ಸರಿಯಾದದ್ದು? ಹಾಗಾಗಿ ಈ ಕನಸುಗಳು ಏನಿದೆ, ಮಗುಗೂ ಸಹ ಬೀಳುತ್ತೆ, ಒಂದು ಹುಟ್ಟಿದ ಮಗುಗೂ ಕೂಡ ಬೀಳುತ್ತೆ. ಹಾಗಾದರೆ ಆ ಮಗು ಹೇಳುವಂಥ ಅವಸ್ಥೆಯಲ್ಲಿ ಇರುತ್ತೋ ಅಂತ ಕೇಳಿದ್ರೆ, ಅದು ನಗುವಿನ ಸಂದರ್ಭದಲ್ಲಿ ಮಲಗಿದಾಗಲೇ ನಗುತ್ತಾ ಇರುತ್ತೆ. ಆ ಸಂದರ್ಭದಲ್ಲೇ ನಾವು ಊಹಿಸ್ಬೋದು ಏನೋ ಒಂದು ಸಂವೇದನೆ, ಯಾವುದೋ ಒಂದು ಚಿತ್ರ ಆ ಮಗು ನೋಡ್ತಾ ಇದೆ ಅಂತ. ಈಗ ನೀವು ಈ ವಿಚಾರವನ್ನು ಇವತ್ತು ಈಗ ಮೇಷರಾಶಿಯಿಂದ ಪ್ರಾರಂಭ ಮಾಡಲಿಕ್ಕೆ ಬಯಸೋದಾದರೆ, ಮೇಷರಾಶಿಯವರ ಬಗೆಗಾಗಿ ನಿಮ್ಮ ಕ್ವಶನ್ ಏನಿದೆ? ಈಗ ನೀವು ಕೇಳಿದಂಥದ್ದು ಕನಸುಗಳಿಗೆ ವೈಜ್ಞಾನಿಕವಾದ ಯಾವ ರೀಸನ್ ಕೊಡಬೇಕು ಅಂದರೆ, ಸೈಂಟಿಸ್ಟ್ ಅದ್ರ ಬಗ್ಗೆ ಹೇಳಿಬಿಟ್ಟಿದ್ದಾರೆ, ಸೈಕಾಲಜಿಸ್ಟ್ ಅದ್ರ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಅದು ಸುಪ್ತ ಮನಸ್ಸಿನ, ಈಗ ನಾವು ಮೂಕಜ್ಜಿಯ ಕನಸುಗಳು ಅಂತ ಏನು ಕಾರಂತರ ಇದನ್ನ ಕಾದಂಬರಿ ಓದಿದ್ದೀವಿ, ಅಲ್ಲಿ ಕನಸಿನ ಬಗೆಗೆ ಮೂಕಜ್ಜಿಯ ಬಗೆಗೆ ಇದ್ದದ್ದಿದ್ರು ಕೂಡ ಅದು ಸಮಾಜವನ್ನು ಪ್ರತಿಬಿಂಬಿಸುವಂಥ ಒಂದು ಚಿತ್ರಣವನ್ನು ಕೊಡುತ್ತೆ. ಅಂದರೆ ಮೂಕಜ್ಜಿಯೇ ಸಮಾಜಕ್ಕೆ ಕನ್ನಡಿ ಆಗ್ತಾಳೆ, ಸಮಾಜ ಮೂಕಜ್ಜಿಗೆ ಕನ್ನಡಿ ಆಗುತ್ತೆ. ಅಂದರೆ ಇಬ್ಬರು ಪರಸ್ಪರವಾಗಿ ಅದು ಕನ್ನಡಿಯ ಎದುರಿಗೆ, ನಾವು ಎರಡು ಕನ್ನಡಿಯ ಒಂದೇ ಇದರಲ್ಲಿ ಎದುರು ಬದರಾದ ಕನ್ನಡಿಗಳು ಸಾವಿರಾರಲ್ಲ ಲಕ್ಷಗಟ್ಟಲೆ ತಮ್ಮ ಪ್ರತಿಬಿಂಬವನ್ನು, ಅದು ಅಸಂಖ್ಯ, ಅದು ಅದನ್ನು ಎಣಿಸ್ಲಿಕ್ಕಾಗಲ್ಲ. ಹಾಗೆ ಕನಸುಗಳು ಹಾಗೆ. ಆ ಕನಸುಗಳು ಹೇಗೆ ಅನ್ನುವಂಥದ್ದು ಬಹುಶಃ ನೀವೀಗ ರಾಶಿಯಿಂದ ಪ್ರಾರಂಭಿಸಿದ್ರೆ ಅದಕ್ಕೆ ಇನ್ನಷ್ಟು ಸ್ವಲ್ಪ ಹೆಚ್ಚಿನ ಕಾಂಕ್ರೀಟ್ ಆಗಿ ಹೇಳೋದಕ್ಕೆ ಸಾಧ್ಯ ಆಗ್ತದೇನೋ ಅಂತ ನಾನು ತಿಳ್ಕೊಳ್ತೀನಿ. ಓಕೆ, ಮೊದಲನೇದಾಗಿ ಮೇಷರಾಶಿಯವರಿಗೆ ಈ ಕನಸಿನ ಪ್ರಭಾವ ಹೇಗಿರುತ್ತೆ? ಅಂದ್ರೆ ಇಂಥ ರಾಶಿಯವರಿಗೆ ಇದೇ ತರ ಕನಸು ಬೀಳುತ್ತೆ, ಅಥವಾ ರಿಪೀಟೆಡ್ ಆಗಿ ಇದೇ ತರ ಕನಸು ಬೀಳುತ್ತೆ, ಆ ತರ ಏನಾದ್ರೂ ಸಂಬಂಧ ಇದೆಯಾ, ಯಾವ ತರ ಅಂತ? ಪ್ರತಿ ರಾಶಿಯವರಿಗೂ ಕೂಡ ಅವರದೇ ಆದ ಒಂದು ಗುಣಧರ್ಮಗಳು ಇರುತ್ತೆ. ಈಗ ಮೇಷರಾಶಿ ಅಂದ ತಕ್ಷಣ ಏನು, ಇದರ ತತ್ವ ಅಗ್ನಿ ತತ್ವ. ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಏನು, ಆ ಒಂದು ಧೈರ್ಯ, ಅಥವಾ ಕೆಲವು ಸಂದರ್ಭಗಳಲ್ಲಿ ಮಿತಿಮೀರದ ಠೇಂಕಾರ, ಅಥವಾ ಆ ಸೆಲ್ಫ್ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಆಗುವಂಥದ್ದು, ಇವೆಲ್ಲ ಈ ರಾಶಿಯ ಗುಣಧರ್ಮಗಳಾದರೂ ಕೂಡ ಇವರ ಧೈರ್ಯದ ಬಗೆಗಿನ ಸರ್ವ ಸಾಕ್ಷಾತ್ಕಾರದ ಗ್ರಹಗಳ ಬಲ ಸಿಕ್ಕಿದೆ ಅಂತಾದರೆ ಇವರು ಯಾವ ಕೆಲಸವನ್ನು ಧೈರ್ಯದಿಂದ ಮಾಡಬಲ್ಲರು. ಈಗ ನಾವು ರ್ಯಾಫೆಲ್ನಂಥ ಒಂದು ವಿಮಾನ, ಯುದ್ಧ ವಿಮಾನ, ನನ್ನ ಇಡೀ ಜೀವನದಲ್ಲಿ ಅದನ್ನು ನಾನು ಆಪರೇಟ್ ಮಾಡಲಿಕ್ಕೆ ಆಗದೆ ಹೋಗ್ಬೋದು. ಆದರೆ ಮೇಷರಾಶಿಯವರು ತತ್ಕ್ಷಣದಲ್ಲಿ ಅದನ್ನು ತಿಳಿದು ಅದನ್ನು ಹಾರಿಸಬಹುದಾದಂಥ ಒಂದು ಶಕ್ತಿಯನ್ನು ಪಡೆದ್ರು. ಅಂದರೆ ಆ ಧೈರ್ಯ ಹೇಗೆ ಬರುತ್ತೆ ಅಂದರೆ ಅದು ಕಲ್ತು ಬರೋದಲ್ಲ, ಅದು ಇನ್ಹೆರಿಟೆಡ್. ಹಾಗಾಗಿ ಮೇಷರಾಶಿಯವರಿಗೆ ದಾರ್ಢ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅವರು ಜೀವನದ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅನೇಕ ರೀತಿಯ ವೈರಿಗಳನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇರುತ್ತೆ ಅವರ ಧೈರ್ಯದಿಂದಲೇ.
ಯಾಕೆಂದ್ರೆ ಅವರ ಧೈರ್ಯ ಹೇಗಿರುತ್ತೆ ಅಂದ್ರೆ ಅವರು ಯಾರನ್ನು ಬೇಕಾದರೂ ಶಟ್ ಯುವರ್ ಮೌತ್ ಅಂತಂದ್ರೆ ಅವರು ಬಾಯನ್ನು ಮುಚ್ಚಬೇಕಾದಂತಹ ಒಂದು ಸ್ಥಿತಿಯನ್ನ ನಿರ್ಮಾಣ ಮಾಡಬಲ್ಲರು. ನ್ಯಾಯಯುತವಾಗಿ ಬಾಯನ್ನು ಮುಚ್ಚಿಸುವಂತಹ ರೀತಿಯನ್ನು ಅವರು ಮಾಡಿದ್ದಿದ್ರು ಕೂಡ ಕೆಲವು ಕುಹಕಿಗಳು, ಯಾಕೆಂದ್ರೆ ಕುಹಕಿಗಳು ಹೇಗಿರ್ತಾರೆ, ಇವರ ಹಾಗೆ ಸೀದಾ ಸಾದಾ ಇರೋದಿಲ್ಲ. ಅವರು ಎದರಿಂದ ಬರೋದಿಲ್ಲ, ಹಿಂದಿನಿಂದ ಬರ್ತಾರೆ. ಆಗ ಬಂದಂತಹ ಹಿಂದಿನಿಂದ ಬಂದಂತಹ ಪೆಟ್ಟು, ಒಂದು ಹುಲಿ ಎದುರಿಗೆ ಬಂದರೂ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು. ಇಲ್ಲಿ ಹಿಂದಿನಿಂದ ಬಂದ್ರೆ ಮೇಷರಾಶಿಯವರಂತಹ ಧೈರ್ಯದ ಜನರಿಗೂ ಕೂಡ ಕಂಟ್ರೋಲ್ ಮಾಡುವಂತಹದ್ದು ಬಹಳ ಕಷ್ಟ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅವ್ಯಕ್ತವಾದ ಯಾವುದೋ ಒಂದು ಭಯ ಹಿಂದಿನಿಂದ ಯಾರೋ ಅಟ್ಯಾಕ್ ಮಾಡಿದಾಗ ಇವರಿಗೆ ಬರ್ತಾ ಹೋಗುತ್ತೆ. ಆಗ ತಮ್ಮಲ್ಲಿ ಇರಬಹುದಾದಂತಹ ಧೈರ್ಯದ ಎಲಿಮೆಂಟ್ಸ್ ಅನ್ನ ಇವರು ಕಳ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಇವರಿಗೆ ವಿಶೇಷವಾಗಿ ಈ ಧೈರ್ಯದ ಎಲಿಮೆಂಟ್ಸ್ ಅನ್ನ ಕರಗಿಸುವಂತಹ ಒಂದು ದುಷ್ಟತನವನ್ನು ಮಾಡುವಂತಹ ಚೈತನ್ಯ ಯಾರಿಗಿರುತ್ತೆ, ಶನೈಶ್ಚರನಿಗೆ ಜಾಸ್ತಿ ಇರುತ್ತೆ, ಶುಕ್ರನಿಗೆ ಜಾಸ್ತಿ ಇರುತ್ತೆ. ಹಾಗಾದ್ರೆ ಕನಸಿನ ಸಂದರ್ಭದಲ್ಲಿ ಈ ದುಷ್ಟನಾದಂತಹ ಶನೈಶ್ಚರ, ಇವರಿಗೆ ದುಷ್ಟನಾದಂತಹ ಶುಕ್ರ, ಇವರ ಜೊತೆಗೆ ಕ್ಷೀಣನಾದಂತಹ ಚಂದ್ರನ ಸಾಥ್ ಏನಾದರೂ ಸಿಕ್ತು ಅಂತಾದ್ರೆ, ಅಥವಾ ಸೂರ್ಯನ ಸಾಥ್ ಏನಾದರೂ ಸಿಕ್ತು ಅಂತಾದ್ರೆ, ನೀವು ಕೇಳಿದ್ರಲ್ಲ ಈ ಕನಸಿನ ವಿಚಿತ್ರಗಳು ಏನು, ಅದನ್ನು ಯಾವ ರೀತಿಯಲ್ಲಿ ಡಿಫೈನ್ ಮಾಡಬಹುದು. ಇವರ ಸಂದರ್ಭದಲ್ಲಿ ಅದು ಭಯದಿಂದ ಉಂಟಾಗುವಂತಹ ಒಂದು ಡೆಫಿನೇಷನ್ ಆಗುವಂತಹ ಸಂದರ್ಭ ಜಾಸ್ತಿ ಇರುತ್ತೆ. ಸಾಧಾರಣವಾಗಿ ಮೇಷರಾಶಿಯವರಿಗೆ ಚಂದ್ರ ಅನುಕೂಲಕರವಾಗಿ ಇದ್ದರೂ ಕೂಡ, ನಾನು ಈಗ ಹೇಳಿದಂತೆ ಯಾವುದೋ ಒಂದು ಕಾರಣಕ್ಕಾಗಿ ಶುಕ್ರನೋ ಅಥವಾ ಶನೈಶ್ಚರರ ಒಂದು ಸಂಬಂಧ ಬಂದಾಗ, ರಾಹುಕೇತುಗಳ ಸಂಬಂಧ ಬಂದಾಗ, ಇವರ ಸಂದರ್ಭದಲ್ಲಿ ನಿದ್ದೆಯನ್ನ ಇವರಿಗೆ ಏನ್ ಮಾಡ್ತಾನೆ, ಆ ದುಷ್ಟರಾದಂತಹ ರಾಹುಕೇತುಗಳು ಅಥವಾ ಶುಕ್ರ ಮತ್ತು ಇವರಿಗೆ ದುಷ್ಟರಾದಂಥ ಶನೈಶ್ಚರ ಮತ್ತು ಶುಕ್ರರು ಭಂಗ ತರ್ತಾ ಇರ್ತಾರೆ. ಈ ಭಂಗ ತರುವಂತಹ ಸಂದರ್ಭದಲ್ಲಿ ನಾವು ನಿಮಿಷಕ್ಕೆ ಎಚ್ಚರ ಆಗುವಂತಹ ಒಂದು ಸ್ಥಿತಿಗತಿಗಳಿರ್ತಾವಲ್ಲ, ಅದು ಆ ಜಾಗೃತಾವಸ್ಥೆಗೆ ನಮ್ಮನ್ನ ತಳ್ಳುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಬೀಳುವಂತಹ ಕನಸುಗಳು, ಅದು ನಾವು ಹೇಳ್ತೇವೆ ಮುಂಜಾನೆ ಸಂದರ್ಭದಲ್ಲಿ ಬೀಳಬಹುದಾದಂತಹ ಕನಸುಗಳು ಏನಾಗುತ್ತೆ, ಸತ್ಯ ಆಗತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಮುಂಜಾನೆ ಬೀಳುವಂತಹ ಕನಸುಗಳು ಸತ್ಯ ಆಗುವಂತಹದ್ದಕ್ಕೂ ವಿಚಿತ್ರವಾದಂತಹ ಯಾವುದೋ ಒಂದು ದಾರಿ ಇದೆ ಅಲ್ಲಿ. ಅದನ್ನ ನಾನು ಮುಂದಿನ ರಾಶಿಗಳು ಬಂದಾಗ ಅದನ್ನು ಹೇಳ್ತೇನೆ. ಹಾಗಾಗಿ ಈ ಕನಸುಗಳ ವಿಚಾರದಲ್ಲಿ ಡೆಫಿನೇಷನ್ ಅನ್ನ ಹೀಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಕನಸುಗಳು ನಮ್ಮ ವ್ಯಕ್ತಿತ್ವದ ಸಲುವಾಗಿನ ಕನಸುಗಳಾಗಿ ಬೀಳಬಹುದು. ಯಾಕೆಂದ್ರೆ ನನ್ನ ಪರ್ಸನಾಲಿಟಿಯನ್ನ ಬೆಳೆಸ್ಕೊಳ್ಬೇಕು ಅನ್ನುವಂಥ ಇಚ್ಛೆ ಇದ್ದಿದ್ರೆ ಅದು ಆ ರೂಪದಲ್ಲಿ ಬಂದು ನನಗೆ ಕನಸನ್ನ ಕೊಡ್ಬಹುದು. ಆದರೆ ಇವೆಲ್ಲ ಕನಸುಗಳು ಬರುವಂತಹದ್ದು ಯಾವಾಗ, ನಮ್ಮ ನಿದ್ರೆಯ ಒಂದು, ಈಗ ನಿದ್ರೆಯಲ್ಲಿ ಕೆಲವು ಅವಸ್ಥೆಗಳಿವೆ. ಏನು, ನಾವು ನಿದ್ದೆಗೆ ಹೋಗುವಂತಹ ಸಮಯ, ಆಮೇಲೆ ನಾವು ಸುಷುಪ್ತಿಗೆ ಜಾರ್ತೀವಿ. ಸುಷುಪ್ತಿಗೆ ಜಾರೋದು ಅಂದ್ರೆ ಏನು, ನಮ್ಮ ಮನಸ್ಸಿನ ಸಂದರ್ಭ. ಈ ಮನಸ್ಸು ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಡಿಫೈನ್ ಮಾಡ್ಲಿಕ್ಕೆ ಇನ್ನೂ ಆಗಿಲ್ಲ. ನಾವು ಪಂಚಭೂತಗಳ ಬಗ್ಗೆ ನಾವು ಡೆಫಿನೇಷನ್ ಕೊಟ್ಟಿದ್ದೀವಿ. ಆದರೆ ಮೇಷರಾಶಿಯವರನ್ನ ಇಟ್ಕೊಂಡ್ರು ಕೂಡ ಕನಸುಗಳ ಸಂದರ್ಭದಲ್ಲಿ ಇವರಿಗೆ ಸತ್ಯವಾಗುವಂತಹ ಕನಸುಗಳು ಏನಾದರೂ ಬೀಳ್ತವೆ ಅಂತಾದ್ರೆ ಈ ಸುಷುಪ್ತಿ ಅವಸ್ಥೆಗೆ ಹೋದಾಗ ಬಿದ್ದಂತಹ ಕನಸುಗಳು. ಆದ್ರೆ ಆ ಸುಷುಪ್ತಿ ಅವಸ್ಥೆಗೆ ಹೋದಾಗ ಬೀಳ್ಬೇಕಾದಂತಹ ಕನಸಿನ ಸಂದರ್ಭ ಹೇಗಿರ್ಬೇಕಾಗತ್ತೆ ಇವರಿಗೆ, ಚಂದ್ರನ ಮೂಲಕವಾಗಿ ಸುಷುಪ್ತಾವಸ್ಥೆಯಲ್ಲಿ ಬಿದ್ದಂತಹ ಕನಸುಗಳು ಕೂಡ ನಂತರದಲ್ಲಿ ಜ್ಞಾಪಿಸಿಕೊಳ್ಳಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಒದಗಿಸ್ಬೇಕಾಗತ್ತೆ. ಈ ಬೆಳಗಿನ ಜಾವದಲ್ಲಿ ನಾವು ಇನ್ನೇನು ಬಹುಶಃ ಇನ್ನು ಎಚ್ಚರ ಆಗತ್ತೆ ಅಂತ ಹೇಳುವಾಗ, ಅಥವಾ ಬೆಳಗಿನ ಜಾವದಲ್ಲಿ ಅಂತಾನೆ ಇಲ್ಲ, ಯಾವುದೇ ಸಂದರ್ಭದಲ್ಲೂ ಕೆಲವು ಸಲ ಏನಾಗುತ್ತೆ, ನಾವು ಬಹಳ ಜನರನ್ನ ಗಮನಿಸಿದ ಹಾಗೆ ನಿದ್ದೆಗೆ ಜಾರಿರ್ತಾರೆ. ಆದರೆ ಆ ನಿದ್ದೆಗೆ ಜಾರಿದಾಗ ಸ್ವಲ್ಪ ಟಾಯ್ಲೆಟ್ಗೆ ಹೋಗೋಣ ಅನ್ನುವಂತಹದ್ದು ಸ್ಥಿತಿಗೆ ಅವರ ದೇಹಕ್ಕೆ ಬಂದಾಗ ಆ ಟಾಯ್ಲೆಟ್ಗೆ ಸಂಬಂಧಿಸಿದಂಥ ಕನಸುಗಳು ಅವರನ್ನ ಇದು ಮಾಡ್ತಾ ಇರುತ್ತೆ. ಏನು, ಆಗ ಅದು ಏನಾಗುತ್ತೆ, ಅವರಿಗೆ ಎಚ್ಚರಿಕೆ ಬರುತ್ತೆ. ಆಗ ಅವರಿಗೆ ನಿಜಕ್ಕೂ ಅವರ ಸಂದರ್ಭದಲ್ಲಿ ಏನಿರುತ್ತೆ, ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನುವಂಥ ಅರ್ಜಿ ಅವರಲ್ಲಿ ಉಂಟಾಗುತ್ತೆ. ಇಂತಹದ್ದೆಲ್ಲ ಕನಸುಗಳು ಅಥವಾ ಭವಿಷ್ಯವನ್ನ ಹೇಳುವಂತಹ ಕನಸುಗಳೆಲ್ಲ ಇವು ಮನುಷ್ಯನ ಅಂಗಾಂಗಗಳ ಮೇಲೆ ಬೀಳಬಹುದಾದಂತಹ ಯಾವುದೋ ಒಂದು ಪ್ರೆಷರ್ನ ಮೂಲಕವಾಗಿ ನಿದ್ದೆಯಿಂದ ಹೊರಬರುವಂತಹ ಅವಸ್ಥೆಯಲ್ಲಿ ಬರುವಂತಹದ್ದು. ಹಾಗೆ ಬೆಳಗಿನ ಜಾವದ ಕನಸುಗಳು ಕೂಡ ನಿದ್ದೆಯನ್ನ ಇನ್ನೇನು ಆಗ ಏನಾಗುತ್ತೆ, ನಮ್ಮ ಐಲಿಡ್ಸು ದೊಡ್ಡದಾದಂತಹ ರೀತಿಯಲ್ಲಿ ಅದು ತಿರುಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸುಷುಪ್ತಿ ಅವಸ್ಥೆ ಅಥವಾ ತುರಿಯಾವಸ್ಥೆಗೆಲ್ಲ ಹೋದಾಗ ನಮ್ದು ಐಲಿಡ್ಗಳು ಏನಾಗಿರುತ್ತೆ, ನಿಶ್ಚಲವಾಗಿರುತ್ತೆ, ಅವರಲ್ಲಿ ಯಾವ ಮೂಮೆಂಟ್ಸ್ಗಳು ಇರೋದಿಲ್ಲ.
ಹಾಗಾದ್ರೆ ಈ ಮನಸ್ಸು ಹೇಳುವಂತಹದ್ದು ಯಾವುದೋ ಒಂದಿದೆಯಲ್ಲ, ಮನಸ್ಸು ಈ ಪಂಚಭೂತಗಳಿಗೆ ಸಿಗದೆ ಹೋದಂತಹ ಒಂದು ಕಂಡೀಷನ್. ಪಂಚಭೂತಗಳಿಂದ ಮಾಡಲ್ಪಟ್ಟಂತಹ ಜೀವಿಗಳಲ್ಲಿ ಈ ಮನಸ್ಸುಗಳು ಇದ್ರೂ ಕೂಡ ಈ ಮನಸ್ಸಿನ ಮೂಲ ಎಲ್ಲಿಂದ, ಇದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಯಾಕೆಂತಂದ್ರೆ ಒಂದು ಮಗುವಿಗೆ ನೀವು ಒಂದು ಲಿಂಬೆ ಹಣ್ಣನ್ನ 2 ಡ್ರಾಪ್ಸ್ ಅನ್ನು ಹಾಕಿದ್ರೆ ಅದು ಎಲ್ಲಿಂದ ಬಂತು? ಆ ರುಚಿಯ ಕಲ್ಪನೆ ಒಂದು ಮಗುವಿಗೆ, ಈಗ ತಾನೇ ಹುಟ್ಟಿದಂತಹ ಮಗುವಿಗೆ ಎಲ್ಲಿಂದ ಬರುತ್ತೆ? ಅದು ಬರುತ್ತೆ ಅಷ್ಟೇ, ಅದು ವಾಸನಾ ಬಲ. ಹಾಗಾಗಿ ಈ ಒಂದು ಸಂದರ್ಭದಲ್ಲೂ ಕೂಡ ಮೇಷರಾಶಿಯವರಿಗೂ ಕೂಡ ಈ ಕನಸುಗಳು ಚಂದ್ರನ ಮುಖಾಂತರವಾದಂತಹ ಒಂದು ಆ, ಅಂಕುಶಕ್ಕೆ ಒಳಗಾದಾಗ ಸುಷುಪ್ತಾವಸ್ಥೆ ಅಂದ್ರೆ ತುರಿಯಾವಸ್ಥೆಯಲ್ಲಿ ಯಾವ ಕನಸುಗಳು ಬೀಳುವಂತಹದ್ದೇ ಇಲ್ಲ. ಜಾಗೃತ ಅವಸ್ಥೆಗೆ ಬರ್ತಾ ಇರುವಾಗ ಅಥವಾ ಜಾಗೃತೆಯಿಂದ ನಾವು ನಿದ್ರೆಗೆ ಜಾರ್ತಾ ಇರುವಾಗಂತಹ ಸಂದರ್ಭದಲ್ಲಿ ಬೀಳುವಂತಹ ಕೆಲವು ಕನಸುಗಳು ನೆನಪಿರುತ್ತೆ. ಬಟ್ ಅದು ಇವು ನಿಜವಾಗುವಂತಹ ಕನಸುಗಳು ಅನ್ನುವಂಥದ್ದನ್ನ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸುಷುಪ್ತಿಯ ಸಂದರ್ಭದಲ್ಲಿ ಬೀಳುವಂತಹ ಕನಸು ಚಂದ್ರನ ದಿವ್ಯವಾದಂತಹ ಒಂದು ಶಕ್ತಿ ಈ ಜಾತಕದವರಿಗೆ ಸಿಕ್ಕಿದಾಗ, ಅಥವಾ ಮಂಗಳನ ಶಕ್ತಿಯೇ ಈ ಜಾತಕದವರಿಗೆ ಬೇರೆ ರೀತಿಯಲ್ಲಿ, ಯಾಕೆಂದ್ರೆ ಮಂಗಳ ಎಲ್ಲಿ ಅವನು ಎಕ್ಸಾಲ್ಟೆಡ್ ಪಾಯಿಂಟ್ನಲ್ಲಿ ಇರ್ತಾನೆ, ಅವನು ಮಕರದಲ್ಲಿ ಎಕ್ಸಾಲ್ಟೆಡ್ ಪಾಯಿಂಟ್ನಲ್ಲಿ ಇರ್ತಾನೆ. ಅಂದರೆ ಆ ಮಕರ ರಾಶಿ ಶನೈಶ್ಚರನ ರಾಶಿ ಒಂದು ಯಜಮಾನತ್ವಕ್ಕೆ ಸೇರ್ಕೊಂಡಿದ್ದು. ಶನೈಶ್ಚರನು ಒಳ್ಳೆಯ ಪೊಸಿಷನ್ ಅನ್ನು ತಗೊಂಡಿದ್ದಾನೆ ಅಂತಾದ್ರೆ ಮಕರ ರಾಶಿಯಲ್ಲಿ ಈ ಒಂದು ಮಂಗಳನು ಅತ್ಯದ್ಭುತವಾದಂತಹ ಒಂದು ಪಾಯಿಂಟ್ ಅನ್ನು ತಗೊಂಡಿದ್ದಾನೆ, ಚಂದ್ರನು ತಗೊಂಡಿದ್ದಾನೆ ಅಂತಾಗುವಂತಹ ಸಂದರ್ಭದಲ್ಲಿ ಈ ರಾಶಿಯವರು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿನ ಒಂದು ಕನಸುಗಳ ಸಂದರ್ಭದ ವಿಚಾರವನ್ನು ಏನ್ ಮಾಡ್ತಾರೆ, ಅವರು ಇವರಿಗೇನು ಬೀಳತ್ತೆ ಅದನ್ನು ನೆನಪಿಸ್ಕೊಳ್ತಾರೆ. ಅದಕ್ಕೆ ಸತ್ಯವಾಗುವಂತಹ ಸಂದರ್ಭದ ಒಂದಿಷ್ಟು ವಾಸ್ತವದ ಎಲಿಮೆಂಟ್ಸು ಅಥವಾ ನಿಕ್ಷೇಪ ಇವರ ಕನಸಿನಲ್ಲಿ ಇರುತ್ತೆ. ಇವರು ಸಾವಿನ ಬಗ್ಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಇವರು ಯಾವುದೋ ಒಂದು ಈಗ ಯುದ್ಧ ಆಗಬಹುದು ಅನ್ನುವಂಥದ್ದನ್ನ ಹೇಳುವಂಥದ್ದಕ್ಕೆ ಸಾಧ್ಯ ಇಲ್ಲ, ಅಥವಾ ಇಂಥವರ ಒಂದು ಮರ್ಡರ್ ಆಗಬಹುದು ಅನ್ನುವಂಥದ್ದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರ್ಟಿಕ್ಯುಲರ್ಲಿ ಹಣಕಾಸಿನ ವಿಚಾರದ ಸಂದರ್ಭದಲ್ಲಿ ಬೀಳುವಂತಹ ವಿಚಾರಗಳು ಸುಷುಪ್ತ ಅವಸ್ಥೆಯಲ್ಲಿ ನೆನಪಿಸಿಕೊಳ್ಳಬಹುದಾದ ಸ್ಟೇಜ್ನಲ್ಲಿ ಚಂದ್ರ ಇವರಿಗೆ ಸಹಕರಿಸಿದರೆ, ಇವರ ಮೂಲಭೂತವಾದಂತಹ ಮಂಗಳ ಬಹಳ ಸ್ಟ್ರಾಂಗ್ ಆಗಿ ಅವರ ಜಾತಕದಲ್ಲಿ ಇದ್ದಾನೆ ಅಂತಾದ್ರೆ, ಅಡೆತಡೆಗಳನ್ನು ತರಬಹುದಾದಂತಹ ಶನೈಶ್ಚರನ ಪೀಡೆಗಳು ಇಲ್ಲ ಅಂತಾದ್ರೆ, ಹಾಗಾದ್ರೆ ಅಡೆತಡೆಗಳನ್ನು ತರುವಂತಹ ಶನೈಶ್ಚರನ ಪೀಡೆ ಇರದೆ ಹೋಗೋದು ಅಂತ ಏನು? ಶನೈಶ್ಚರ ಎಕ್ಸಾಲ್ಟೆಡ್ ಪಾಯಿಂಟ್ ನಲ್ಲಿ ಇರಬೇಕಾಗತ್ತೆ, ಅವನು ಕೂಡ ತುಲಾದಲ್ಲಿ ಇರಬೇಕಾಗತ್ತೆ, ಅಥವಾ ಅವನು ತನ್ನ ಸ್ವಂತ ಮನೆಯಲ್ಲಿ ಇರಬೇಕಾಗತ್ತೆ. ಸ್ವಂತ ಮನೆಯಲ್ಲಿದ್ದರೂ ಮಕರ ರಾಶಿಯಲ್ಲೇ ಇದ್ರೆ ಮತ್ತೆ ಅವರಲ್ಲಿ ಹೊಡೆದಾಟ ಬರುತ್ತೆ, ಆಗ ಅದು ಇದ್ದು ಪ್ರಯೋಜನ ಇರದೆ ಹೋಗುತ್ತೆ. ಕುಂಭದಲ್ಲಿ ಇರುವಂತಹ ಶನೈಶ್ಚರ, ಮಕರದಲ್ಲಿರುವಂತಹ ಮಂಗಳ, ಈ ರೀತಿಯ ಸಂಯೋಜನೆ ಇದ್ರೆ, ಚಂದ್ರನ ಒಂದು ಅದ್ಭುತವಾದಂತಹ ಸಿಚುವೇಶನ್ ಇದ್ರೆ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರ ಅಂದ್ರೆ ಏನು? ಈಗ ನೋಡಿ, ಕೆಲವರು ರೇಸಿಗೆ ಹೋಗ್ತಾರೆ, ಕೆಲವರು ಇನ್ನೇನು ಬೆಟ್ಟಿಂಗಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರ ನೆರವಿಗೆ ಈ ರೀತಿಯ ದಾರಿಯಲ್ಲಿ ಸಾಗಿದರೆ, ಈ ರೀತಿಯ ಹಳಿಯಲ್ಲಿ ಸಾಗಿದರೆ ನಿಮ್ಮದಾದಂತಹ ಹಣಕಾಸಿನ ವಿಚಾರದಲ್ಲಿನ ಆ ಒಂದು ಸ್ಪಷ್ಟತೆ ಏನಿದೆ, ಈ ರೀತಿಯಲ್ಲಿ ನೀವು ನಿಮ್ಮ ದಾರಿಯನ್ನು ನಿರ್ಮಿಸಿಕೊಂಡು ಒಳ್ಳೆಯದಕ್ಕೆ ಹೋಗಬೇಕಾದಂತಹ ಒಂದು ಅವಕಾಶವನ್ನು ಕಲ್ಪಿಸ್ಕೊಳ್ಬಹುದು ಅಂತ ಹೇಳುವಂತಹ ಒಂದು ರೀತಿ ನೀತಿ ಮೇಷರಾಶಿಯವರಿಗೂ ಒದಗುತ್ತೆ. ಅಷ್ಟೇ ಅಲ್ಲ, ಮೇಷರಾಶಿಯವರಿಗೂ ಕೂಡ ತಮ್ಮದಾದಂತಹ ಆರ್ಥಿಕ ಸ್ಥಿತಿಗತಿಗಳನ್ನು ತಾವು ಹೇಗೆ ಗಟ್ಟಿಗೊಳಿಸಿಕೊಳ್ಳಬೇಕು ಅನ್ನುವಂತಹ ಕನಸುಗಳು ಈ ರೀತಿಯ ಒಂದು ಗ್ರಹಗಳ ಸಂಯೋಜನೆ ಅವರ ಜಾತಕದಲ್ಲಿ ಇದೆ ಅಂತಾದ್ರೆ, ಅಂದರೆ ಎಲ್ಲರ ಜಾತಕದಲ್ಲಿಯೂ ಕೂಡ ಈ ಕನಸಿನ ಸಂದರ್ಭ ಬಂದಾಗ ಪ್ರತಿಯೊಂದು ಜಾತಕದವರಿಗೂ ಕೂಡ, ಅಂದರೆ ಮೇಷರಾಶಿಯವರಿರಲಿ ಯಾವುದೇ ರಾಶಿಯವರಿರಲಿ, ಆ ರಾಶಿಯ ಮನೆಯ ಯಜಮಾನನ ಸಾತ್ವಿಕವಾದಂತಹ ಒಂದು ಶಕ್ತಿ ಅವರಿಗೆ ಮೂಲಭೂತವಾಗಿ ಬೇಕೇ ಬೇಕು. ಹಾಗಾಗಿ ನೀವು ಕೇಳಿದಂಥ ಪ್ರಶ್ನೆ, ಕನಸು ಅನ್ನುವಂಥದ್ದನ್ನು ಈಗ ನಾವು ವಿವರಿಸಬಹುದಾದದ್ದು, ಈಗ ನಮ್ಮ ಸೈಂಟಿಸ್ಟ್ ಏನು ಹೇಳ್ತಾರೋ ಆ ಕನಸುಗಳನ್ನ, ಅಂದರೆ ನಮ್ಮ ಅತೃಪ್ತ ಮನಸ್ಸಿನ ಯಾವುದೋ ಒಂದು ಬಯಕೆ, ಅಥವಾ ನಮ್ಮ ಆ ಸಂದರ್ಭದ ಕಾಲಘಟ್ಟದ ನಮ್ಮಲ್ಲಿ ಇರುವಂತಹ ಅರ್ಜೆನ್ಸಿಯ ಯಾವುದೋ ಒಂದು ವಿಚಾರ ಅದು ಹೊರಬರುವ ರೀತಿ. ನಾನು ಒಬ್ಬಳನ್ನು ಪ್ರೀತಿಸ್ತಾ ಇದ್ದೇನೆ, ಅವಳು ನನ್ನ ಕನಸಿನಲ್ಲಿ ಬರಬಹುದು, ಅಥವಾ ನಾನು ಯಾರನ್ನು ಪ್ರೀತಿಸ್ತಾ ಇದ್ದೇನೆ, ಅವಳು ಯಾರ್ದೋ ಜೊತೆಗೆ ಮದುವೆ ಆದ ಹಾಗೆ ನನಗೆ ಇವೆಲ್ಲ ಸತ್ಯವಾಗುವಂತಹದ್ದು ಅಂತಲ್ಲ. ಸತ್ಯವಾಗುವಂತಹ ವಿಚಾರಗಳು ಮೇಷರಾಶಿಯವರಿಗೆ ಗಟ್ಟಿಯಾಗಿ ಸಿಗತ್ತೆ ಅಂತಾದ್ರೆ, ಆರ್ಥಿಕವಾದಂತಹ ವಿಚಾರಗಳ ವಿಚಾರದಲ್ಲಿ ಮಾತ್ರ ಸುಷುಪ್ತಾವಸ್ಥೆಯ ಕನಸುಗಳು,
ಅಂದ್ರೆ ನಮ್ಮಲ್ಲಿ ನಿದ್ದೆಯ ಅವಸ್ಥೆ, ಕೊನೆಯ ಅವಸ್ಥೆ, ತೂರಿಯ ಅವಸ್ಥೆ, ಅದು ಜಗತ್ತನ್ನೇ ಆಲ್ಮೋಸ್ಟ್ ಅದು ಮರಣದ ರೀತಿಯಲ್ಲಿ ಇರುವಂತಹದ್ದು. ನಮಗೆ ಯಾವುದೇ ಚಲನವಲನಗಳು ನಮ್ಮ ದೇಹದಲ್ಲಿ ಇರೋದಿಲ್ಲ ಅಂದ್ರೆ ಜೀವಂತಿಕೆ ಇರೋದಿಲ್ಲ ಅಂತಲ್ಲ, ನಮ್ಮ ಹಾರ್ಟ್ ಬೀಟ್ಸ್ ಇರುತ್ತೆ, ಬಟ್ ಜಗತ್ತಿನ ಯಾವ ಪರಿವಿಯೂ ನಮ್ಮಲ್ಲಿರೋದಿಲ್ಲ. ಅಂತಹ ಸಂದರ್ಭದ ಅಲ್ಲ, ಇನ್ನೇನು ನಿದ್ದೆಯಿಂದ ಜಾರಿ ಹೊರಗೆ ಬರ್ತಾ ಇದ್ದೇವೆ ಎನ್ನುವಂತಹದ್ದು ಅಲ್ಲ, ನಡುವಿನ ಸುಷುಪ್ತಿಯ ಸಂದರ್ಭದ ಕನಸುಗಳು ಇವರಿಗೆ ಆರ್ಥಿಕವಾದಂತಹ ವಿಚಾರಗಳನ್ನ ಅನ್ಯರ ಬಗೆಗೆ ಹೇಳುವಂತಹದ್ದು, ಅಥವಾ ಆರ್ಥಿಕ ವಿಚಾರ ಇವರೇ ತಮ್ಮ ಬಗ್ಗೆ ತಿಳಿದುಕೊಳ್ಬಹುದಾದಂತಹ ಈ ಒಂದು ಸಂದರ್ಭವನ್ನ ವಿಶೇಷವಾಗಿ ಇವರಿಗೆ ಚಂದ್ರ ಫ್ರೆಂಡ್ ಆಗಿರೋದ್ರಿಂದ, ಚಂದ್ರ ಮತ್ತು ಮಂಗಳರ ಸಂದರ್ಭದ ವಿಶೇಷ ಕೊಂಡಿ ಏನಿರುತ್ತೆ ಅಂದ್ರೆ ಅದು ಆರ್ಥಿಕವಾದಂತಹ ಗಟ್ಟಿತನವನ್ನ ಎದ್ದೇಳಿಸ್ಲಿಕ್ಕೆ ಕೂಡುವಂತ ಕೊಂಡಿ ಇರುತ್ತೆ. ಅದು ಎಲ್ಲವೂ ಸರಿ ಇದೆ ಅಂತಾದ್ರೆ, ಹಾಗಾಗಿ ಇವರ ಕನಸು ಏನು ಅನ್ನುವಂಥದ್ದನ್ನ ವಿವರಿಸೋದು ಕಷ್ಟ. ಯಾಕೆ ಅಂತಂದ್ರೆ ಅದು ಶೂನ್ಯದಿಂದ ಉತ್ಪನ್ನವಾಗುವಂಥದ್ದು. ಹಾಗಾಗಿ ಶೂನ್ಯವಲ್ಲಿ ಶೂನ್ಯ ಅಲ್ಲ. ಹಾಗಾಗಿ ಈ ನಾವು ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ, ನಾವು ನಿರ್ಗುಣ ಅಂತ ಹೇಳ್ತೇವೆ ಆ ಶಕ್ತಿಗೆ, ಆದರೆ ಅವನಿಗೊಂದು ಗುಣ ಇರುತ್ತೆ. ಹಾಗಾಗಿ ಅಂತಹ ಶಕ್ತಿ ನಾವು ನಮ್ಮ ಈ ವೇದದ ಅಥವಾ ನಾವು ಈ ಒಂದು ಅದ್ವೈತದಲ್ಲಿ ಸಿದ್ಧಾಂತದಲ್ಲಿ ತಗೊಂಡಾಗ ನಿರ್ಗುಣಂ ನಿರ್ವಿಕಾರಂ ಹೀಗೆ ಅಂದರೆ ವಿಕಾರಗಳಿಲ್ಲ, ಗುಣ. ಹಾಗಾದ್ರೆ ಏನದು? ಶೂನ್ಯ. ಆ ಶೂನ್ಯಕ್ಕೆ ಒಂದು ಯಾವುದೋ ಒಂದು ಶಕ್ತಿ ಅಡಕವಾಗತ್ತೆ. ಹಾಗೆ ಈ ನಮ್ಮ ಸ್ವಪ್ನಗಳು ಕೂಡ ಅದು ಎಲ್ಲಿಂದ ಅದು ಉದ್ಭವ ಅದು ಗೊತ್ತಿಲ್ಲ, ಆದರೆ ಅದಕ್ಕೆಲ್ಲೋ ಒಂದು ಕಡೆ ಬೇರಿದೆ. ಆ ಬೇರು ಎಲ್ಲಿಂದ ಬರುತ್ತೆ ಅಂದರೆ, ಈಗ ಮೇಷರಾಶಿಗೆ ಹೇಳಿದಂತೆ ಈ ಗ್ರಹಗಳು, ಚಂದ್ರ ವಿಶೇಷವಾಗಿ, ಮಂಗಳನೇ ವಿಶೇಷವಾಗಿ, ಶನೈಶ್ಚರ, ಶುಕ್ರ, ರಾಹು, ಕೇತು ಇವೆಲ್ಲವೂ ಯಾವುದೋ ಒಂದು ಹದದಲ್ಲಿ ಒಗ್ಗೂಡಿದಾಗ ಕನಸುಗಳು ನಿಜ ಆಗುವಂತಹದ್ದನ್ನ, ಇವರ ಕನಸುಗಳು ನಿಜ ಆಗುವಂತಹ ಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಹೇಳಿದರೂ ಕೂಡ ಇದು ಎಲ್ಲೋ 1 ಕೋಟಿ ಒಳಗೆ ಒಬ್ಬರು ಹೇಳುವಂತಹದ್ದು ನಿಜ ಆಗ್ಬೋದೇ ಹೊರತು ಎಲ್ಲ ಕೋಟಿ ಜನರಿಗೂ ಕೂಡ ಈ ಒಂದು ಏನು ಹೊಂದಾಣಿಕೆ, ಆ ಒಂದು ಗ್ರಹಗಳ ಸಂಯೋಜನೆ ಹಾಗೆ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅಂತಹದ್ದೊಂದು ಜಾತಕವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಆ ಒಂದು ಸಂದರ್ಭದಲ್ಲಿ ಕೊಹಿನೂರ್ ಅಂತಹ ವಜ್ರ ಅಕಸ್ಮಾತ್ ಆಗಿ ಹೇಗೆ ಸಿಗುತ್ತೋ ಅದೇ ರೀತಿಯಲ್ಲಿ ಅದರ ಆಯ್ಕೆ ಆಗಬೇಕಾಗುತ್ತೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.